ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ನೀಡಿದೆ. ಕೇಂದ್ರ ಸರ್ಕಾರದ ನೌಕರರು ನಿವೃತ್ತಿ ಹೊಂದಿದ ನಂತರ ಆರ್ಥಿಕ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳುವಂತಹ ಪಿಂಚಣಿ ವ್ಯವಸ್ಥೆಯನ್ನ ಏಕೀಕೃತ ಮಾಡಲು ನಿರ್ಧರಿಸಿದೆ. ಇದಕ್ಕೆ ಹಣಕಾಸು ಸಚಿವಾಲಯ ಅಧಿಸೂಚನೆಯನ್ನ ಹೊರಡಿಸಿದೆ. ಈ ಹಿಂದೆ ಇದ್ದಂತಹ ಹಳೆಯ ಪಿಂಚಣಿ ವ್ಯವಸ್ಥೆ ಮತ್ತು ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನ ಸಂಯೋಜನೆ ಮಾಡಿ ಯುಪಿಎಸ್ ಪಿಂಚಣಿ ಯೋಜನೆಯನ್ನ ರೂಪಿಸಲಾಗಿದೆ. ಈ ಪಿಂಚಣಿ ವ್ಯವಸ್ಥೆ ಯಾರಿಗೆಲ್ಲ ಅನ್ವಯವಾಗುತ್ತೆ, ಯಾರಿಗೆಲ್ಲ ಅನ್ವಯ ಆಗಲ್ಲ ಅಂತ ನೋಡೋದಾದ್ರೆ, ಈ ವರ್ಷ ಏಪ್ರಿಲ್ 1ರ ನಂತರ ಯಾರೆಲ್ಲ ಕೆಲಸಕ್ಕೆ ಜಾಯಿನ್ ಆಗಿರ್ತಾರೋ ಅವ್ರಿಗೆಲ್ಲ ಇದು ಅನ್ವಯವಾಗುತ್ತೆ. ಏಕೀಕೃತ ಪಿಂಚಣಿ ಸರ್ಕಾರಿ ನೌಕರಿಯಿಂದ 10 ವರ್ಷ ಆಗಿ ನಂತರ ಅವರು ಸ್ವಯಂ ನಿವೃತ್ತಿಯನ್ನ ಪಡೆದುಕೊಂಡ್ರೆ ಮಾಸಿಕ 10,000 ಭತ್ಯೆ ಅಂದ್ರೆ ಪಿಂಚಣಿಯನ್ನ ನೀಡುತ್ತದೆ. 25 ವರ್ಷ ಸೇವೆ ಸಲ್ಲಿಸಿ ನಂತರ ಸ್ವಯಂ ನಿವೃತ್ತಿಯನ್ನ ಪಡೆದುಕೊಂಡ್ರೆ ಅಂತವರಿಗೆ 50% ಮಾಸಿಕ ಪಿಂಚಣಿಯನ್ನ ನೀಡಲಾಗುತ್ತದೆ. ಒಂದು ವೇಳೆ ಪಿಂಚಣಿದಾರರು ನಿಧನ ಹೊಂದಿದ್ರೆ ಪಿಂಚಣಿದಾರರ ಸಂಗಾತಿಯವರಿಗೆ